ಬೆಂಗಳೂರಿನಲ್ಲಿ ಕಾಮುಕ ಕೋಚ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈತನ ಹೆಸರು ಮ್ಯಾಥ್ಯೂ ಅಂತ, ಕೇರಳ ಮೂಲದವನು. ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಕಾಮುಕ ಮುಖ ಅನಾವರಣ ಆಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಮೇಲೆ ಮದುವೆಯಾದ ಮಹಿಳೆಯರೇ ಈತನ ಟಾರ್ಗೆಟ್. ಮ್ಯಾಥ್ಯೂ ಮೊಬೈಲ್ನಲ್ಲಿ ರಾಸಲೀಲೆಯ ರಾಶಿ ವಿಡಿಯೋಗಳಿದೆಯಂತೆ. ಬನ್ನೇರುಘಟ್ಟ ರಸ್ತೆಯ ಕಾರ್ಮೆಲ್ ಅಕಾಡೆಮಿಯ ಕೋಚ್ ಈತ. ಅಕಾಡೆಮಿಗೆ ಬರೋ ಮಹಿಳೆಯರೇ ಇವನ ಟಾರ್ಗೆಟ್. ಮೂಲತಃ ಕೇರಳ ಮೂಲದವನು. ಈಗ ನ್ಯಾಯಕ್ಕಾಗಿ ಕೋಣನಕುಂಟೆ ಠಾಣೆ ಮೆಟ್ಟಿಲೇರಿದ್ದಾಳೆ ಮಹಿಳೆಯೊಬ್ಬರು ಈತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ. ಅಕಾಡೆಮಿಗೆ ಬರುವಂತ ಹೆಣ್ಣುಮಕ್ಕಳು ಮಹಿಳೆಯರೇ ಈತನ ಟಾರ್ಗೆಟ್ ಆಗಿತ್ತು. ಈತನ ಮೊಬೈಲ್ನಲ್ಲಿ ರಾಸಲೀಲೆಯ ರಾಶಿ ವಿಡಿಯೋಗಳಿದೆಯಂತೆ. ಡಿವೋರ್ಸ್ ಆಗಿದ್ದ ಮಹಿಳೆಗೆ ಕಾಮುಕ ಮ್ಯಾಥ್ಯೂ ವಂಚಿಸಿದ್ದಾನೆ. ಮಗಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಬರ್ತಾ ಇದ್ದಂತಹ ಮಹಿಳೆಯನ್ನ ಪುಸಲಾಯಿಸಿ ವಂಚನೆ ಮಾಡಿರೋದು. ಮಹಿಳೆ ಪರಿಚಯ ಮಾಡಿಕೊಂಡು ಈತ ಆಕೆಗೆ ಮೋಸ ಮಾಡಿದ್ದಾನೆ. ಮದುವೆ ಆಗ್ತೀನಿ ಅಂತ ಗರ್ಭಿಣಿ ಮಾಡಿ ಕೈ ಕೊಟ್ಟಿದ್ದಾನೆ ಮ್ಯಾಥ್ಯೂ. ಹಲವು ಮಹಿಳೆಯರ ಖಾಸಗಿ ವಿಡಿಯೋ ಮಾಡಿದ್ದ ಈ ಮ್ಯಾಥ್ಯೂ ಬೇರೆ ಮಹಿಳೆಯರ ಫೋಟೋ ವಿಡಿಯೋ ನೋಡಿದಂತ ಸಂತ್ರಸ್ತೆ ಶಾಕ್ ಆಗಿದ್ದಾನೆ. ವಿಡಿಯೋದಲ್ಲಿರೋದು ನಾನೇ ಅಂತ ಸಂತ್ರಸ್ತೆಗೆ ಧಮಕಿ ಹಾಕಿದಾನಂತೆ. ಅಬಾರ್ಷನ್ ಮಾಡ್ಕೋ ಅಂತ ಸಂತ್ರಸ್ತೆಗೆ ಮ್ಯಾಥ್ಯೂ ಕಿರುಕುಳ ಕೊಟ್ಟಿದ್ದಾನೆ. ಶನಿವಾರ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಮ್ಯಾಥ್ಯೂ ಎಸ್ಕೇಪ್ ಆಗಿದ್ದಾನೆ. ಲೀಗಲ್ ಆಗಿ ಡಿವೋರ್ಸ್ ಆಗಿತ್ತು. ಲಾಸ್ಟ್ ಇಯರ್ ಡಿವೋರ್ಸ್ ಆಗಿದೆ. ನೆಕ್ಸ್ಟು ಎಬಿ ಮ್ಯಾಥ್ಯೂನ್ ಅವರು ನನ್ನ ಮಗಳ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾರೆ, ಪಿ ಡಿಪಾರ್ಟ್ಮೆಂಟಲ್ಲಿ. ನನ್ನ ಮಗಳ ವಿಷಯಕ್ಕೆ ಅಂತ ಪರಿಚಯ ಆಗುತ್ತೆ, ರ್ಯಾಕೆಟ್ ವಿಷಯಕ್ಕೆ ಅಂತ ECAಗೆ. ಆ ಟೈಮಲ್ಲಿ ಹಂಗೆ ಅಷ್ಟೇ ಪರಿಚಯ ಇರಲಿಲ್ಲ ಸರ್. ನೆಕ್ಸ್ಟ್ ನನ್ನ ಗಂಡನ ಮೇಲೆ ಹರಾಸ್ಮೆಂಟ್ ಅದು ಇದು ಅಂತ ಬಂದಾಗ ಮನೆ ಬಿಟ್ಟು ಆಚೆ ಬರ್ತೀನಿ. ಸೊ ನನಗೆ ನಮ್ಮ ಸೋದರ ಹತ್ರ ಸಪೋರ್ಟ್ ಸಿಗದಿರೋ ಕಾರಣ ಫ್ರೆಂಡ್ ಸಪೋರ್ಟ್ ತೊಗೊತೀನಿ. ಹೆಲ್ಪ್ ಮಾಡಿಲ್ಲ ಅಂದಾಗ ನಾನು ಎಬಿ ಸರ್ಗೆ ಕಾಲ್ ಮಾಡಿ 2,000 ರೂಪಾಯಿ ಸಹಾಯ ಕೇಳ್ತೀನಿ ಸರ್. ಆ ಟೈಮಲ್ಲಿ ಸ್ವಲ್ಪ ಹೋಪ್ ಕೊಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಸೌತ್ ಈಸ್ಟ್ ಪ್ರೆಸಿಡೆಂಟ್, ನಾನು ಪೊಲೀಸ್ ಬ್ಯಾಕ್ಗ್ರೌಂಡ್ ಇದೆ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿ ನನಗೆ ಹೋಪ್ ಕೊಟ್ಟು ಒಂದು ಮನೆಯಲ್ಲಿ ಸೇಫ್ ಮಾಡಿಟ್ಟಿರ್ತಾರೆ ಶಾನ್ಭೋಗ್ನಳ್ಳಿ ಮನೆಯಲ್ಲಿ. ಆಮೇಲೆ ಸೆಪ್ಟೆಂಬರ್ ಮಂತಲ್ಲಿ ನಾನು ಲೀಗಲ್ ಆಗಿ ಡಿವೋರ್ಸ್ ಆಗುತ್ತೆ. ಬಿಕಾಸ್ ಆಫ್ ತಮ್ಮ ಗಲಾಟೆ ಮಾಡಿದ್ರು, ಡಿವೋರ್ಸ್ ಆಗಿದ್ದ ಮಹಿಳೆಗೆ ಕೋಚ್ ವಂಚನೆ ಮಾಡಿದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯಾಥ್ಯೂ ಹೇಳಿಕೆ ಕೊಟ್ಟಿದ್ದಾನೆ. ಒಂದು ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾನೆ. ಆರೋಪಿ ಮ್ಯಾಥ್ಯೂ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಅಂತ ವಿಡಿಯೋ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ನಾನು ನಮ್ಮ ತಂದೆಯ ಜಮೀನಿನ ವಿಚಾರವಾಗಿ ಬಂದಿದ್ದೀನಿ. ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆಕೆ ಜೊತೆ ಜೀವನ ಮಾಡ್ತೀನಿ, ಯಾವುದೇ ಮೋಸ ಆಗಿಲ್ಲ ಅಂತ ಮ್ಯಾಥ್ಯೂ ಕೊಟ್ಟಂತ ಹೇಳಿಕೆ ನೋಡಿ. ನಾನು ಮ್ಯಾಥ್ಯೂಸ್ ಈ ವಿಡಿಯೋ ಇವತ್ತು ಮಾಡಲು ಕಾರಣವೇನೆಂದರೆ, ನಿನ್ನೆ ತಾನೇ ನನ್ನ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಬಂದಿರೋದು ಊರಿಗೆ ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಮೀರಾಗೂ ಗೊತ್ತು. ಸೊ ಮೀರಾ ಏನಕ್ಕೆ ಈ ಥರ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮತ್ತು ಯಾವುದೇ ಇಂಟೆನ್ಷನ್ ಇಲ್ಲ ಮೋಸ ಮಾಡಬೇಕು ಮೀರಾಗೆ ಅಂತ. ಜೀವನ ಕಟ್ಕೊಬೇಕು, ಮೀರಾ ಜೊತೆ ಮದುವೆ ಆಗಿ ಇರಬೇಕು ಅಂತಲೇ ನಾನು ಬಂದಿರೋನು. ಮೋಸ ಮಾಡಿ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಧನ್ಯವಾದಗಳು. ನಾನು ಮ್ಯಾಥ್ಯೂನಿಂದ ಅಶ್ಲೀಲ ವಿಡಿಯೋ ರೆಕಾರ್ಡ್ ಕೇಸ್. ನೈಋತ್ಯ ವಿಭಾಗದ DCP ಅನಿತಾ ಬಿ ಹದ್ದಣ್ಣವರ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಣನಕುಂಟೆಯಲ್ಲಿ ಮ್ಯಾಥ್ಯೂ ವಿರುದ್ಧ ಸಂತ್ರಸ್ತೆ ದೂರು ದಾಖಲಿಸಿದ್ದಾರೆ. ದೈಹಿಕ ಸಂಪರ್ಕ ಮಾಡಿ ಮದುವೆ ಆಗದೆ ಮಹಿಳೆಗೆ ವಂಚಿಸಿದ್ದಾನೆ. ಮದುವೆ ಆಗು ಅಂತ ಕೇಳಿದ್ದಕ್ಕೆ ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಾನೆ. ಆರೋಪಿಯ ಮೊಬೈಲ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತ DCP ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ದಿನ ಕೋಣನಕುಂಟೆ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಬ್ಬರು ಸಂತ್ರಸ್ತೆ ಮಹಿಳೆ ಬಂದುಬಿಟ್ಟು ಅಭಯ್ ಮ್ಯಾಥ್ಯೂ ಅನ್ನೋರ್ದು ವಿರುದ್ಧ ದೂರು ಕೊಟ್ಟಿದ್ದಾಳೆ. ಈ ಅಭಯ್ ಮ್ಯಾಥ್ಯೂ ಒಂದು ಕ್ರಿಕೆಟ್ ಕೋಚ್ ಆಗಿದ್ದಾನೆ ಒಂದು ಸ್ಕೂಲಲ್ಲಿ, ಗೊಟ್ಟಗೆರೆ ಲಿಮಿಟ್ಸಲ್ಲಿ ಬರುವಂಥ ಒಂದು ಸ್ಕೂಲಲ್ಲಿ. ಅವರಿಗೆ ಇವರು ಸಂತ್ರಸ್ತೆ ಒಂದು 2 ವರ್ಷದಿಂದ ಪರಿಚಯ ಆಗಿಬಿಟ್ಟು ಕಳೆದ ಲಾಸ್ಟ್ ಅಕ್ಟೋಬರಿಂದ ಅವ್ರ ಜೊತೆ ಸಂಪರ್ಕ ಮಾಡಿಬಿಟ್ಟು ಮದುವೆ ಆಗ್ತೀನಿ ಅಂತ ನಂಬಿಸಿ ಆಕೆ ಜೊತೆನೂ ಕೂಡ ಒಂದು ದೈಹಿಕ ಸಂಪರ್ಕ ಇಟ್ಕೊಂಡು ಈಗ ಮದುವೆ ಮಾಡ್ಕೋ ಅಂತ ಈ ಸಂತ್ರಸ್ತೆ ಮಹಿಳೆ ಒತ್ತಾಯಿಸಿದಾಗ ಆಕೆ ಜೊತೆ ಮದುವೆಯನ್ನು ಕೂಡ ಆಗದೆ ಆಕೆಗೆ ಮೋಸ ಮಾಡಿ ಆಕೆನ ಬಿಟ್ಬಿಟ್ಟು
ಈಗ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ಸಂತ್ರಸ್ತೆ ಮಹಿಳೆ ನಿನ್ನೆ ನಮ್ಮ ಕೋನನಕುಂಟೆ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಆತನ ವಿರುದ್ಧ 69 BNS ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.